ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇದೊಂದು ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಇದರಲ್ಲಿ ನಾವು ಹೀರೋ ಹೋಂಡಾ CD100 ಬೈಕ್ನ ರೆಸ್ಟೋರೇಷನ್ ಪಾರ್ಟ್ಗಳನ್ನ ನೋಡಲಿಕ್ಕೆ ಇದ್ದೇವೆ. ಕಂಡೀಷನ್ ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ಇದು ಸ್ಕ್ರ್ಯಾಪ್ ಕಂಡೀಷನಲ್ಲಿದೆ. ಸೊ ಇದನ್ನು ನಾವು ರೀಸ್ಟೋರ್ ಮಾಡಲಿಕ್ಕೆ ಇದ್ದೇವೆ. ಹಾಗೂ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾವು ಇದನ್ನು ಈ CD100 ಬೈಕನ್ನು ಕಂಪ್ಲೀಟ್ಲಿ ರೀಸ್ಟೋರ್ ಮಾಡಲಿಕ್ಕಿದೆ. ಅದಕ್ಕಿಂತ ಮುಂಚೆ ಇದರಲ್ಲಿ ಫುಲ್ ಇದು ನೋಡ್ಬೋದು, ಕಂಡೀಷನ್ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿ ಇದೆ, ರಸ್ಟಿಂಗ್ ಎಲ್ಲ ಇದೆ ಅಂತ. ಬಟ್ ಇಂಜಿನ್ ವರ್ಕಿಂಗ್ ಇದೆ ಅಂತಾನು ಗೊತ್ತಿಲ್ಲ ನಮಗೆ, ಯಾಕಂತ ಟೆಸ್ಟ್ ಮಾಡಬೇಕಿದ್ರೆ ವೈರಿಂಗ್ ಎಲ್ಲ ಹೋಗಿದೆ. ಸೊ ವೈರಿಂಗ್ ಅನ್ನು ಹೊಸ್ತು ಹಾಕಿ ಇದನ್ನ ಟೆಸ್ಟ್ ಮಾಡಬೇಕಾಗ್ತದೆ. ಇದು 95% ಇದು ಸರಿ ಇರೋ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಪ್ಲಗ್ ಅನ್ನ ರಿಮೂವ್ ಮಾಡಿದ್ರು, ಅದರಿಂದ ಇದರೊಳಗೆ ನೀರು ಹೋಗಿದೆ. ನೀರು ಹೋಗಿದ್ರೆ 100% ಇಲ್ಲಿ ಡ್ಯಾಮೇಜ್ ಆಗಿರುತ್ತೆ. ಮತ್ತೆ ಇಂಜಿನ್ ಒಳಗೆ ಫುಲ್ ಕಂಪ್ಲೀಟ್ ನೀರಿತ್ತೆಲ್ಲ ರಿಮೂವ್ ಮಾಡಿದ್ದೇವೆ. ಸೊ ಇದನ್ನೀಗ ಟೆಸ್ಟ್ ಮಾಡುವ. ಈ ವಿಡಿಯೋ ಇದ ನಂತರ ವ್ಲಾಗ್ ರೀತಿ ಹಾಕ್ತೇನೆ ನಾನು. ಅಂದ್ರೆ ಇದು ತುಂಬಾ ಕೆಲಸ ಇರೋದ್ರಿಂದ ಎಲ್ಲ ಕೆಲಸವನ್ನು ಒಂದು ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಡೈಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ಅಂದ್ರೆ ನಂಗೆ ಟೈಮ್ ಇದ್ದಾಗ ಈ ಕೆಲಸ ಮಾಡುವಾಗ ನಾನು ಪ್ರತಿಯೊಂದು ಕೆಲಸದ ಬಗ್ಗೆ ನಿಮಗೆ ವ್ಲಾಗ್ ರೀತಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ವಿಡಿಯೋವನ್ನ, ಅಂದ್ರೆ 1 to 3 ನಂಬರ್ ವೈಸ್. ಸೊ ಈಗ ಸ್ವಲ್ಪ ಚೆಕ್ ಮಾಡುವ ಇದನ್ನು ಹೇಗಿದೆ ಅಂತ ಹೇಳಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ರಿಮೂವ್ ಮಾಡಿದ್ದೇನೆ, ನೋಡ್ಬೋದು. ಹೀಟ್ ಅಸೆಂಬ್ಲಿ, ಟ್ಯಾಂಕ್ ಆಗಿರ್ಬೋದು, ಮತ್ತೆ ಇಲ್ಲಿ ಕ್ಯಾರಿಯರ್ ಬರ್ತದೆ, ಜೊತೆಗೆ ಸಾರಿ ಗಾರ್ಡ್, ಮತ್ತೆ ಇಲ್ಲಿ ಈ ಸೈಡ್ ಬಾಕ್ಸ್ ಇತ್ತು ಅಲ್ಲಿ ಕಾಣ್ತಾ ಇದ್ದಾನೆ. ಸೊ ಅದು, ಮತ್ತೆ ಇಲ್ಲಿ ಚೈನ್ ಸ್ಪ್ರಾಕೆಟ್ ರಿಮೂವ್ ಮಾಡಿದ್ದೇನೆ. ಮತ್ತೆ ಏರ್ ಫಿಲ್ಟರ್ ಅಸೆಂಬ್ಲಿ, ಮತ್ತೊಂದು ಇಲ್ಲೊಂದು ಟೂಲ್ ಬಾಕ್ಸ್ ಬರ್ತದೆ ಅದನ್ನ, ಮತ್ತೆ ಕಾರ್ಬೊರೇಟರ್ ಆಗಿರ್ಬೋದು ಎಲ್ಲವನ್ನ ರಿಮೂವ್ ಮಾಡಿದ್ದೇನೆ. ಇಲ್ಲಿ ಮ್ಯಾಗ್ನೆಟ್ ಗೆ ಒಂದು ಕವರ್ ಬರ್ತದೆ ಮೇಲಿಗೆ, ಎಲ್ಲ ರಿಮೂವ್ ಮಾಡಿದ್ದೇನೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದರ ಕಂಡೀಷನ್ ಹೇಗಿದೆ ಅಂತ ಹೇಳಿ. ಫುಲ್ ರಸ್ಟಿಂಗ್ ಅಲ್ಲಿದೆ, ತುಂಬಾ ಕಷ್ಟ ಆಯ್ತು ತೆಗಿಲಿಕ್ಕೆ, ಕೆಲವು ಬೋಲ್ಟ್ಗಳೆಲ್ಲ ಬರ್ತಾ ಇರ್ಲಿಲ್ಲ. ಮತ್ತು ವೈರಿಂಗ್ ಎಲ್ಲ ಇಲಿಗಲೆಲ್ಲ ಎಷ್ಟು ಇಲಿಗೆಲ್ಲ ಸಂಸಾರ ಮಾಡಿ ಹೋಗಿ ಗೊತ್ತಿಲ್ಲ. ಇದರೊಳಗೆ ಫುಲ್ ಎಲ್ಲ ಇತ್ತು, ಇದರೊಳಗೆ ಎಲ್ಲ ಕಸ ಎಲ್ಲ ತುಂಬಿಕೊಂಡಿತ್ತು. ಇನ್ನು ಟೈರ್ ಅನ್ನು ರಿಮೂವ್ ಮಾಡಬೇಕು. ಟೈರ್ ಎಲ್ಲ ಫುಲ್ ಜಾಮ್ ಇದೆ, ಇದು ಎಂತ ಮೂವ್ಮೆಂಟ್ ಇಲ್ಲ, ಟೋ ಮಾಡ್ಕೊಂಡು ಬಂದಿದ್ದವರು. ಸೊ ಇದನ್ನ ರಿಮೂವ್ ಮಾಡಿ ಡ್ರಮ್ ಹೇಗಿದೆ ನೋಡ್ಬೇಕು. ಅಂದ್ರೆ ರಿಯರ್ ಗಿಲ್ಲಿಕ್ಕೆ SD ವೀಲ್ ಸೆಟಪ್ ಮಾಡ್ಲಿಕ್ಕಿದೆ. ಡ್ರಮ್ ಚೆನ್ನಾಗಿದ್ರೆ ಇದಕ್ಕೆ ರಿಮ್ ಮತ್ತೆ ಸ್ಪೋಕ್ಸ್ ಅನ್ನು ಬೇರೆ ಹಾಕಿ SD ವೀಲ್ ಸೆಟ್ ಮಾಡುದು. ಸಪೋಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಅಸೆಂಬ್ಲಿನ ನೀವು ಹಾಕ್ಬೇಕಾಗ್ತದೆ. ಮತ್ತೆ ಇಂಜಿನ್ ಕಂಡೀಷನ್ ನೋಡ್ಬೇಕು. ಈಗ ಫ್ರಂಟ್ ವೀಲ್ ಮತ್ತೆ ರಿಯರ್ ವೀಲ್ ಅನ್ನ ರಿಮೂವ್ ಮಾಡ್ಕೊಂಡು ನಂತರ ಇಲ್ಲಿ ಕೋನ್ ಸೆಟ್, ಹ್ಯಾಂಡಲ್ ಸೆಟ್ ಇದೆಲ್ಲ ರಿಮೂವ್ ಮಾಡಿ ನಂತರ ಕೊನೆಗೆ ಇಂಜಿನ್ ಅನ್ನು ಇಲ್ಲಿಂದ ರಿಮೂವ್ ಮಾಡ್ತೇನೆ. ಇದನ್ನ ಇಂಜಿನ್ ಕೆಲಸ ಮಾಡೋದು ಒಳ್ಳೇದಂತ ಅನಿಸ್ತಾ ಉಂಟು. ಅಂದ್ರೆ ಇದರಲ್ಲಿ ಕಂಪ್ರೆಷನ್ ಸಿಗ್ತಾ ಇಲ್ಲ, ಸಿಗಲ್ಲ ಕೂಡ. ಯಾಕಂತ ಹೇಳಿದ್ರೆ ಇದರೊಳಗೆ ನೀರಿತ್ತು, ಫುಲ್ಲು ನೀರಿದ್ರೆ ರೆಡಿ ಮಾಡ್ಬೋದು ಹೇಗೋ ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡಿ. ಬಟ್ ಇಷ್ಟೆಲ್ಲ ಖರ್ಚು ಮಾಡಿ ಈ ಗಾಡಿಯನ್ನ ಫುಲ್ ಪೇಂಟಿಂಗ್ ಮಾಡಿ ಎಲ್ಲ ಕೆಲಸ ಮಾಡಿ ಹೊಸದು ಪಾರ್ಟ್ಸ್ ಎಲ್ಲ ಹಾಕುವಾಗ ಈ ಇಂಜಿನ್ ಒಂದು ಓಲ್ಡ್ ಕಂಡೀಷನ್ ಅಲ್ಲಿ ಇದ್ರೆ, ಅಂದ್ರೆ ವಾಲ್ವ್ ಲೀಕೇಜಸ್ ಈ ತರ ಎಲ್ಲ ಇದ್ರೆ ಅದರ ಪರ್ಫಾರ್ಮೆನ್ಸ್ ಚೆನ್ನಾಗಿರಲ್ಲ ಇಂಜಿನ್ ಇದು. ಸೊ ಮತ್ತೆ ಅನಿಸ್ತದೆ ಅದನ್ನೊಂದು ಮಾಡಬಹುದಿತ್ತು, ಒಂದು ಸ್ವಲ್ಪ ಖರ್ಚಾದ್ರೂ ಪರವಾಗಿಲ್ಲ ಅಂತ ಅನಿಸ್ತದೆ. ಅದಕ್ಕೋಸ್ಕರ ಇಂಜಿನ್ ಅನ್ನು ಕೂಡ ಒಮ್ಮೆ ರೀಸೆಟ್ ಮಾಡುವ. ಬ್ಯಾಕ್ ವೀಲ್ ರಿಮೂವ್ ಮಾಡಿದ್ದೇನೆ ಆಯ್ತಾ. ಮತ್ತೆ ಇಲ್ಲಿ ನಾನು ಹೇಳಿದೆ ಇಂಜಿನ್ ಕೊನೆಗೆ ಮಾಡುದು ಅಂತ, ಬಟ್ ಇವಾಗ ರಿಮೂವ್ ಮಾಡ್ತಿದ್ದೀನಿ. ಯಾಕಂತ ಹೇಳಿದ್ರೆ ಇದು ಆಲ್ರೆಡಿ ರಸ್ಟ್ ಬಂದಿರ್ತದೆ ಫುಲ್ಲು, ಮತ್ತೆ ಇಂಜಿನ್ ಅನ್ನ ಇಲ್ಲಿ ತೆಗಿಲಿಕ್ಕೆ ಕಷ್ಟ. ಮತ್ತೆ ಇಂಜಿನ್ ರಿಸ್ಪೆಂಡ್ಲ್ ಅಂದ್ರೆ ಈಗ ಹೇಗಿದ್ರು ಕೆಲಸ ಮಾಡ್ಬೇಕಲ್ಲ. ಸೊ ಹೆಡ್ ಮತ್ತೆ ಬೋರ್ ಅನ್ನ ತೆಗಿಬೇಕಾಗ್ತದೆ. ಸೊ ಇದನ್ನ ಇಂಜಿನ್ ಅನ್ನ ಕಂಪ್ಲೀಟ್ ಬಿಚ್ಚಿ ಇಲ್ಲಿಂದ ರಿಮೂವ್ ಮಾಡಿ ನಂತರ ಹೆಡ್ ಬೋರ್ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನನ್ನಲ್ಲಿ ಇಂಜಿನ್ ಸ್ಟ್ಯಾಂಡ್ ಎಲ್ಲ ಇಲ್ಲ, ಅದಕ್ಕೆ ಅದ್ರ ಫಿಕ್ಸ್ ಮಾಡಿ ಎಲ್ಲ ತೆಗಿಲಿಕ್ಕೆ ಆಗ್ತದೆ. ಸೊ ಅದಕ್ಕೆ ಕಷ್ಟ ಆಗೋದಕ್ಕೆ ಇಲ್ಲಿ ಗಾಡಿಯಲ್ಲಿ ಇಂಜಿನ್ ಫಿಕ್ಸ್ ಇರುವಾಗಲೇ ಇದು ಬೋಲ್ಟ್ಗಳನ್ನ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಮತ್ತೆ ನಮಗೆ ಹೆಡ್ ಬೋರ್ ತೆಗಿಲಿಕ್ಕೆ ಸುಲಭ ಆಗ್ತದೆ. ಮತ್ತೆ ಇವತ್ತೇ ನಾನು ಕೊಂಡೋಗ್ತಾ ಇದ್ದೇನೆ ಲೇತ್ಗೆ, ಯಾಕಂತ ಹೇಳಿದ್ರೆ ನನಗೆ ಸಿಟಿಗೆ ಹೋಗ್ಲಿಕ್ಕೆ ಉಂಟು. ಸೊ ಒಮ್ಮೆ ಹೋಗುವಾಗ ಈ ಕೆಲಸ ಕೂಡ ಹಾಗೆ ಬರಲಿ ಅಂತ ಇದು ರಿಬೋರ್ ಮಾಡಿ ಮತ್ತೆ ಹೆಡ್ ಇದು ವಾಲ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬರ್ತೇನೆ, ಮತ್ತೆ ಅಪ್ಡೇಟ್ ಮಾಡ್ತೇನೆ. ಆಲ್ಮೋಸ್ಟ್ ಉಳಿದಿರೋ ಪಾರ್ಟ್ಸ್ ಎಲ್ಲ ರಿಮೂವ್ ಮಾಡಿದ್ದೇನೆ ಆ ಸೈಡ್. ಮತ್ತೆ ಇಲ್ಲೊಂದು ಫ್ರೇಮ್ ಬರುತ್ತಲ್ಲ ಅದು ಕೂಡ ರಿಮೂವ್ ಮಾಡಿದ್ದೇನೆ. ಇಂಜಿನ್ ಅನ್ನು ಇಟ್ಟಿದ್ದೇನೆ, ಇನ್ನು ಹೆಡ್ ಮತ್ತೆ ಬೋರ್ ಅನ್ನ ರಿಮೂವ್ ಮಾಡ್ಕೊಳ್ಳೋಣ.
ನಾನು ಇದೇ ರೀಸನಿಗೆ ಕೆಲಸ ಮಾಡುವಾಗ ವಿಡಿಯೋ ಮಾಡಲ್ಲ. ಅಂದ್ರೆ ಕೆಲಸ ಮಾಡಕ್ ಆಗಲ್ಲ ವಿಡಿಯೋ ಮಾಡ್ಕೊಂಡು, ಅಥವಾ ಟ್ರೈಪ್ಯಾಡ್ ಇಟ್ಟು ಮಾಡಬೇಕು. ಟ್ರೈಪ್ಯಾಡ್ ಸದ್ಯಕ್ಕೆ ಇದೆ ಒಂದು ಸಣ್ಣದು, ಇದನ್ನು ಮಾಡ್ಬೋದಿತ್ತು. ಆದ್ರೆ ಅಷ್ಟು ಇಂಪಾರ್ಟೆಂಟ್ ಕೆಲಸ ಆದ್ರೆ ಟ್ರೈಪ್ಯಾಡ್ ಇಟ್ಟು ಮಾಡ್ತೇನೆ. ಸೊ ಇದೆಲ್ಲ ಜಸ್ಟ್ ರಿಮೂವ್ ಮಾಡ್ಲಿಕ್ಕೆ ಅಲ್ಲ, ಅದಕ್ಕೆ ಟ್ರೈಪ್ಯಾಡ್ ಏನು ಹಾಕ್ಲಿಲ್ಲ. ಹೆಡ್ ಬೋರ್ ರಿಮೂವ್ ಮಾಡಿದ್ದೇನೆ. ಸೊ ಹೆಡ್ ಅಲ್ಲಿ ಇಲ್ಲಿ ನಮಗೆ ತುಂಬಾ ಕಾರ್ಬನ್ ಇದೆ, ಸೊ ಒಳ್ಳೇದಾಯ್ತು ಬಿಚ್ಚಿದ್ದು. ಮತ್ತೆ ಒಳಗೆಲ್ಲ ನೀರಿತ್ತು. ಜೊತೆಗೆ ಇಲ್ಲಿ ನೋಡ್ಬೋದು ರೋಕರ್ಸ್ ಅಲ್ಲೆಲ್ಲ ಸ್ವಲ್ಪ ತುಕ್ಕು ಹಿಡಿದಾಗಿತ್ತು, ರಸ್ಟಿಂಗ್ ಇತ್ತು. ಯಾಕಂತ ಹೇಳಿದ್ರೆ ನೀರು ಹೋಗಿತ್ತಲ್ಲ. ಇದು 100% ವಾಲ್ವ್ ಲೀಕೇಜ್ ಇರ್ತದೆ ಸ್ಟಾರ್ಟ್ ಮಾಡುವಾಗ. ಮತ್ತೆ ಇಲ್ಲಿ ಕ್ಯಾಮ್ ಶಾಫ್ಟ್ ಕೂಡ ಅಷ್ಟೇ, ಬೇರಿಂಗ್ಸ್ ಎಲ್ಲ ರಸ್ಟ್ ಹಿಡಿದಿದೆ. ಪ್ರೊಟೆಕ್ಷನ್ ಇದೆ, ಬಟ್ ಆದ್ರೂ ರಸ್ಟಿಂಗ್ ಇದೆ. ಅದು ಒಮ್ಮೆ ನೀರು ಅದರೊಳಗೆ ಎಂಟ್ರಿ ಆಯ್ತು ಅಂತ ಹೇಳಿದ್ರೆ ರಸ್ಟಿಂಗ್ ಬರ್ತದೆ. ಸೊ ಇವಾಗ ನಾವು ಹೆಡ್ಗೆ ಹೊಸ ವಾಲ್ ಹಾಕಿ ಸೆಟ್ಟಿಂಗ್ ಮಾಡಬೇಕು, ಹೊಸ ಆಯಿಲ್ ಸೀಲ್ ಎಲ್ಲ ಹಾಕಿ. ಅದು ಲೇತಲ್ಲೇ ಆಗೋದು, ನಮಗೆ ಆಗ್ತದೆ ಮಾಡ್ಲಿಕ್ಕೆ, ಬಟ್ ಹೇಗಿದ್ರು ರೀಬೋರ್ ಮಾಡ್ತಾ ಇದ್ದೇವೆ. ಜೊತೆಗೆ ಇದನ್ನೊಂದು ಮಾಡಿಸುವ ಅಂತ. ಅಲ್ಲಿ ಅವರಿಗೆ ಅದ್ರ ಸ್ವಲ್ಪ ಸ್ಪೀಡ್ ಆಗ್ತದೆ ಮಾಡ್ಲಿಕ್ಕೆ. ಅವರಲ್ಲಿ ಅದಕ್ಕೆ ಟೂಲ್ಸ್ ಎಲ್ಲ ಇರ್ತದೆ, ಅದಕ್ಕೆ ಆದಂತಹ ಟೂಲ್ಸ್ ಗಳನ್ನು ಯೂಸ್ ಮಾಡ್ತಾರೆ. ಜೊತೆಗೆ ಇಲ್ಲಿ ನೋಡ್ಬೋದು ಇದು ಬೋರ್ ಅಸೆಂಬ್ಲಿ. ಇದು ಒರಿಜಿನಲ್ ಬೋರು ಅಂತ ಗೊತ್ತಿಲ್ಲ, ಬಟ್ ಸ್ಟ್ಯಾಂಡರ್ಡ್ ಸೈಜ್ ಇದೆ. ಇದು ರೀಬೋರ್ ಆಗ್ಲಿಲ್ಲ. ಇದನ್ನೊಂದ್ಸರಿ ರೀಬೋರ್ ಮಾಡ್ಬೋದು. ಹಾಗೆ ಕೆಲಸ ಎಲ್ಲ ಆಗಿ ಮತ್ತೆ ರೀಬೋರ್ ಕೆಲಸ ಎಲ್ಲ ಆಗಿ ಮತ್ತೆ ಸಿಗ್ತೇನೆ.